ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಾನು ನನ್ನದು ಎಂಬ ಅಹಂಕಾರ ಇದ್ದವರ ಗತಿ ಏನಾಗಿದೆ? ಪ್ರಿಯರಾದ ದೇವರ ಮಕ್ಕಳಿರ, ಏನೂ ಇಲ್ಲದ ದಿನಗಳಲ್ಲಿ ವಿಧೇಯನಾಗ್ತಾನೆ, ತಗ್ಗಿಸ್ಕೊಳ್ತಾನೆ. ಏನಾದರೂ ಸಿಕ್ಕರೆ ಸಾಕಪ್ಪ, ಊಟ ಮಾಡಿ ಏನೋ ಜೀವಿತವನ್ನು ಕಳೀತೀನಿ ಅಂತೇಳಿ ಮನುಷ್ಯನು ಅಡ್ಜಸ್ಟ್ ಆಗ್ತಾನೆ. ಯಾವಾಗ ನಾನು ನನ್ನದು ಅಂತ ಹೇಳಿ ಅಹಂಕಾರ, ಗರ್ವ ಬರುತ್ತೆ ಇದು ನೋಡುವಾಗ, ಮೊಟ್ಟ ಮೊದಲು ಇವನ ಬಳಿಯಲ್ಲಿ ಹಣ ಇದ್ದಾಗ, ಅಧಿಕಾರ ಇದ್ದಾಗ, ಇವರ ಹಿಂದೆ ಕೆಲವರು ಇದ್ದಾಗ, ಹಣ ಇದ್ದಾಗ, ಆಸ್ತಿ ಇದ್ದಾಗ, ಬಲ ಇದ್ದಾಗ, ನಾನಂದರೆ ಏನಂದುಕೊಂಡಿದ್ದೀಯ? ನಾನೇ ಶ್ರೇಷ್ಠ, ನಾನೇ ಬುದ್ಧಿವಂತ, ನಾನೇ ಜ್ಞಾನಿ, ನಾನೇ ಶ್ರೇಷ್ಠ ಅಂತೇಳಿ ಗರ್ವದಿಂದ, ಅಹಂಕಾರದಿಂದ ಮಾತಾಡ್ತಾ ಇರ್ತಾರೆ. ಈ ಸಮಾಜದಲ್ಲಿ ಯವ್ವನ ಕಾಲದಲ್ಲಿ, ಬಿಸಿ ರಕ್ತ ಇದ್ದಂಥ ಸಮಯದಲ್ಲಿ ಬಹಳ ಗರ್ವದಿಂದ. ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಗೆ ವಿಧೇಯರಾಗಿ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ನಡ್ಕೊಂಡು ದೇವರ ಜ್ಞಾನವನ್ನು ಉನ್ನತವಾಗಿ ಸಾರುವಾಗ ಪರವಾಗಿಲ್ಲ. ಆದರೆ ನಿಜ ಜೀವನದಲ್ಲಿ ನೋಡುವಾಗ ಗರ್ವದಿಂದ, ಅಹಂಕಾರದಿಂದ, ಸೊಕ್ಕಿನಿಂದ ಮೆರೆದಾಗ ಅಂಥವರ ಗತಿ ಏನಾಗಿದೆ? ಒಂದು ವಚನವನ್ನು ನಾವು ನೋಡೋಣ. ಪ್ರಿಯರಾದ ದೇವರ ಮಕ್ಕಳಿರ, ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 18-19. ಗರ್ವದಿಂದ ಭಂಗ, ಹುಬ್ಬಿನಿಂದ ಕೊಬ್ಬು. ಸೊಕ್ಕಿನವರ ಸಂಗಡ ಸೂರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ. ಅಂದರೆ ನೋಡಿ, ಗರ್ವದಿಂದ ಭಂಗವಾಗುತ್ತೆ, ಹುಬ್ಬಿಕೊಂಡ್ರೆ ಕೊಬ್ಬು ಬೆಳೆಯುತ್ತೆ. ಸೊಕ್ಕಿನವರ ಸಂಗಡ ಸೂರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ. ದೀನರ ಸಂಗಡ ಏನ್ರಿ, ದೀನರಾಗಿ, ವಿಧೇಯರಾಗಿ, ತಗ್ಗಿಸ್ಕೊಂಡು ಇರುವಂಥದ್ದು ಒಳ್ಳೆಯದಾಗುತ್ತೆ ಅಂತಾರೆ. ಅಂದರೆ ಈ ಸಮಾಜದಲ್ಲಿ ನೋಡಿ, ಬಹಳ ಮಂದಿ ಗರ್ವ ಪಡ್ತಾ ಇರ್ತಾರೆ, ಅಹಂಕಾರದಿಂದ ಜೀವಿಸ್ತಾರೆ. ಮತ್ತೊಂದು ವಚನವನ್ನು ನಾವು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. ಯವ್ವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಾಗಿರಬೇಕು. ಅಹಂಕಾರದಿಂದ ಇದ್ದಾಗ ಏನ್ರಿ, ದೇವರು ಎದುರಿಸುವಂಥದ್ದು, ಅಂದರೆ ದೇವರು ಬೆತ್ತ ಹಿಡಿಯುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ದಾವೀದನು, ಇಸ್ರಾಯೇಲ್ಯರು, ಸೌಲನು ಹಾಗೂ ಫಿಲಿಸ್ಟಿಯರು, ಗೊಲಿಯಾತನು, ಇವೆಲ್ಲ ವಿಷಯಗಳನ್ನು ನಾವು ಕೇಳಿರ್ತೀವಿ. ದಾವೀದನು ಕುರಿ ಕಾಯುವಂಥ ಒಬ್ಬ ಹುಡುಗ. ದಾವೀದನು ಯಾರು ಗೊತ್ತಾ? ಕುರಿ ಕಾಯುವಂಥ ಒಬ್ಬ ಹುಡುಗ. ಫಿಲಿಸ್ಟಿಯರಿದ್ದಾರೆ, ಇಸ್ರಾಯೇಲ್ರಿದ್ದಾರೆ. ಫಿಲಿಸ್ಟಿಯರಿಗೂ ಇಸ್ರಾಯೇಲ್ರಿಗೂ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೆಯುವಂಥ ಸಮಯದಲ್ಲಿ ಫಿಲಿಸ್ಟಿಯರ ಬಳಿಯಲ್ಲಿ ಒಬ್ಬ ಗೊಲಿಯಾತನು. ಇವನು ಯುದ್ಧಶೂರನು, ರಣಾಶೂರನು, ಯುದ್ಧದಲ್ಲಿ ಪ್ರವೀಣನು. ಏನ್ರಿ, ಅವನ ಬಗ್ಗೆ ನೋಡುವಾಗ ಬಹಳ ಎತ್ತರವಾಗಿದ್ದಾನೆ ಎಂದು, ಬಹಳ ಬಲಾಢ್ಯನು ಎಂದು ವಚನಗಳು ಬರೆಯಲ್ಪಟ್ಟಿರುತ್ತೆ. ಅವನು ಗರ್ವದಿಂದ, ಸೊಕ್ಕಿನಿಂದ ಮಾತಾಡ್ತಾನೆ. ಮಾತಾಡೋದೇನಪ್ಪ ಅಂತ ನೋಡುವಾಗ, ಇಸ್ರಾಯೇಲ್ಯರು ಆರಾಧಿಸುವಂಥ ದೇವರನ್ನು, ಅಂದರೆ ಯೆಹೋವ ದೇವರು, ಯೆಹೋವ ದೇವರಂದರೆ ಪರಮಾತ್ಮನನ್ನು ಬಾಯಿಗೆ ಬಂದ ಹಾಗೆ ನಿಂದಿಸ್ತಾನೆ, ಅವಮಾನಪಡಿಸ್ತಾನೆ. ಅದಕ್ಕೆ ದೇವರು ಏನು ಮಾಡ್ತಾರೆ ಗೊತ್ತಾ? ಇಸ್ರಾಯೇಲ್ರು ಎಲ್ಲರೂ ಇರ್ತಾರೆ, ಇವರೆಲ್ಲೂ ಕೂಡ ಯುದ್ಧ ವೀರರಿದ್ದಾರೆ. ಆದರೆ ಅವನನ್ನು ಗೆಲ್ಲೋದಕ್ಕೆ ಯಾರಿಗೂ ಕೂಡ ಧೈರ್ಯ ಸಾಲದು. ಅವನನ್ನು ನೋಡಿದಾಗ ಎಲ್ಲರಿಗೂ ಭಯ, ಎಲ್ಲರಿಗೂ ನಡುಗು, ಇಸ್ರಾಯೇಲ್ರಿಗೆ. ಆ ಸಮಯದಲ್ಲಿ ಒಬ್ಬ ಹುಡುಗ ನಿಂತ್ಕೊಳ್ತಾನೆ, ಬಾಲಕ,
ಕುರಿ ಕಾಯುವಂಥ ಬಾಲಕನು. ಈ ಕುರಿ ಕಾಯುವಂಥ ಬಾಲಕನು ಯುದ್ಧ ವೀರನೂ ಅಲ್ಲ, ಪ್ರವೀಣನೂ ಅಲ್ಲ, ಏನೂ ಅಲ್ಲ. ಏನಾಗಿದ್ದಾನಪ್ಪ ಅಂತ ನೋಡುವಾಗ ಕೇವಲ ಕುರಿ ಕಾಯ್ಕೊಂಡು ಜೀವಿಸುವಂಥ ಒಬ್ಬ ಹುಡುಗ. ದೇವರ ಧ್ಯಾನದಲ್ಲಿದ್ದಾನೆ, ದೇವರ ಭಕ್ತಿಯಲ್ಲಿದ್ದಾನೆ. ಆ ಸಮಯದಲ್ಲಿ ಏನ್ರಿ, ಆ ಗೊಲಿಯಾತನು ಕೂಗುವಂಥ ಕೂಗು ಅಂದರೆ, ಒಂದು ದಿನ ಹೋಗ್ತಾನೆ ಯುದ್ಧ ನಡೆಯುವಂಥ ಸಮಯದಲ್ಲಿ ಆ ಗೊಲಿಯಾತನು ಕೂಗುವಂಥ ಕೂಗು ಏನು, ನಿಂದಿಸುವಂಥದ್ದು, ಬಾಯಿಗೆ ಬಂದ ಹಾಗೆ ಬೈಯುವಂಥದ್ದು. ಯಾರಿಗೆ? ಇಸ್ರಾಯೇಲ್ರನ್ನ, ಎರಡನೇದಾಗಿ ದೇವರನ್ನು ಬೈದಾಗ, ನಿಂದಿಸಿದಾಗ ದಾವೀದನಿಗೆ ಈ ಮಾತು ಬೀಳುತ್ತಾರೆ. ಆವಾಗ ದಾವೀದನು ನಿಂತ್ಕೊಳ್ತಾನೆ. ಇವರೇ ಇಸ್ರಾಯೇಲ್ರೆಲ್ಲರೂ ನೋಡುವಾಗ ಭಯಪಡ್ತಾರೆ. ದಾವೀದನು ಯಾವುದೇ ಕಾರಣಕ್ಕೂ ಭಯಪಡಲ್ಲ. ಅವನನ್ನು ನಾನು ಕೊಂದಾಕ್ತೀನಿ. ಸೈನಿಕರ ಬಳಿಯಲ್ಲಿ ಕರ್ಕೊಂಡು ಹೋದಾಗ, ನೀನು ಹುಡುಗ ಕಣೋ, ನೀನೇನು ಕೊಂದಾಕಕ್ಕಾಗುತ್ತೆ, ನಾವೇನೇ ಭಯಪಡ್ತಾ ಇದ್ದೀವಿ. ಇಲ್ಲ, ನಾನು ಅವನನ್ನು ಕೊಂದಾಕ್ತೀನಿ. ಹಾಗಾದರೆ ಅರಸರ ಬಳಿಗೆ ಹೋಗೋಣ ನಡೀರಿ. ಸೌಲನ ಬಳಿಗೆ ಕರ್ಕೊಂಡು ಹೋಗ್ತಾರೆ ದಾವೀದನನ್ನು. ಅಯ್ಯ, ಆ ಗೊಲಿಯಾತನನ್ನು ಕೊಂದಾಕೋದಕ್ಕೆ ಈ ಹುಡುಗ ಸಿದ್ಧನಾಗಿದ್ದಾನೆ ಅಂದಾಗ, ಆ ಸೌಲನು ತಮಾಷೆ ಮಾಡುವಂಥ ಸಮಯ ಅಲ್ಲಪ್ಪ, ಕರ್ಕೊಂಡು ಹೋಗ್ರಿ ಆ ಹುಡುಗನನ್ನು. ಆವಾಗ ದಾವೀದನು ಬಂದು ಹೇಳ್ತಾನೆ, ಈ ಹುಡುಗ ಏನಂತಾನೆ ಗೊತ್ತಾ? ಅಯ್ಯ, ನಾನು ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ಒಂದು ಸಾರಿ ಒಂದು ಕರಡಿ ಬಂತು. ನನ್ನ ಕುರಿಮರಿಯನ್ನು ಎತ್ಕೊಂಡು ಹೋದಾಗ ನಾನು ಕರಡಿಯನ್ನು ಬೆನ್ನಟ್ಟಿ ಗಡ್ಡವನ್ನಿಡಿದು ಅದನ್ನು ಕೊಂದಾಕಿ ಅದರ ಬಾಯಲ್ಲಿ ಸಿಕ್ಕಾಕಿಕೊಂಡಿರುವಂಥ ಕುರಿಮರಿಯನ್ನು ನಾನು ಕಾಪಾಡಿಕೊಂಡು ಬಂದಿದ್ದೀನಿ. ನನ್ನ ಕುರಿ ಮರಿಯನ್ನು ಕಾಪಾಡಿದ್ದೀನಿ ದೇವರ ಹೆಸರಿನಲ್ಲಿ. ಅದೇ ಪ್ರಕಾರ ಇನ್ನೊಂದು ಸಮಯದಲ್ಲಿ ಸಿಂಹವು ಬಂತು. ಸಿಂಹವು ಬಂದಾಗಲೂ ಕೂಡ ಮತ್ತೊಂದು ಕುರಿಮರಿಯನ್ನು ಎತ್ಕೊಂಡು ಹೋಗುವಾಗ ಅದನ್ನು ಕೂಡ ದೇವರ ನಾಮದಲ್ಲಿ ಹೋಗಿದ್ದೀನಿ, ಅದನ್ನು ಗಡ್ಡ ಹಿಡಿದು ಸೀಳಾಕಿದ್ದೀನಿ, ಬಾಯಿ ಅಲ್ಲಿನಲ್ಲಿ ಸಿಕ್ಕಾಕಿಕೊಂಡಿರುವಂಥ ಕುರಿಮರಿಯನ್ನು ನಾನು ಕಾಪಾಡಿಕೊಂಡು ಬಂದಿದ್ದೀನಿ ಅಯ್ಯ. ಅದೇ ಪ್ರಕಾರ ಈ ಸುನ್ನತಿ ಇಲ್ಲದಂಥ ಗೊಲಿಯಾತನು ಕೂಡ ಅದೇ ಗತಿ ಆಗುತ್ತೆ, ನನಗೆ ಅನುಮತಿ ಕೊಡಬೇಕು ಅಂದಾಗ, ಸರಿ ನೋಡೋಣ ಆಯ್ತು ಮತ್ತೆ ಎಲ್ಲ ದೇವ್ರ ಚಿತ್ತ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಪ್ರಿಯರೇ, ಒಂದೇ ಒಂದು ಹೇಟಿಗೆ ಪ್ರಿಯರಾದ ದೇವ್ರ ಮಕ್ಕಳಿರ ಗೊಲಿಯಾತನನ್ನು ಕೊಂದಾಕ್ತಾನೆ. ಅಂದರೆ ಅಹಂಕಾರಿಗಳನ್ನು ದೇವರು ಎದುರಿಸ್ತಾರೆ, ದೀನರನ್ನು ದೇವರು ಏನು ಮಾಡ್ತಾರಂತಿರುತ್ತೆ, ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಿಗಾದರೂ ಕೃಪೆಯನ್ನು, ದೇವರ ಕೃಪೆ. ನಿಜವಾಗ್ಲೂ ನಾವು ದೀನರಾಗಿದ್ದಾಗ ದೇವರ ಕೃಪೆಯನ್ನು ಕಾಣ್ತೀವಿ. ಅಹಂಕಾರಿಗಳಾಗಿದ್ದಾಗ, ಸೊಕ್ಕಿನಿಂದ ಮೆರೆದಾಗ ದೇವರ ಉಗ್ರತೆ ಬರುತ್ತೆ ರೀ. ಗೊಲಿಯಾತನ ಮೇಲೆ ದೇವರ ಉಗ್ರತೆ ಬಂತು. ಅದೇ ಪ್ರಕಾರ ನೆಬೂಕದ್ನೆಚ್ಚರನ ಮೇಲೆ ಕೂಡ ದೇವರ ಉಗ್ರತೆ ಬಂತು. ಅದೇ ಪ್ರಕಾರ ಈ ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಅಧಿಕಾರಿಗಳು ಆಳ್ವಿಕೆ ಮಾಡಿದ್ದಾರೆ, ಅವರ ಮೇಲೆ ದೇವರ ಉಗ್ರತೆ ಬಂದಿದೆ, ನಾಶವಾಗಿದ್ದಾರೆ. ದೀನರಿಗೆ ಮಾತ್ರ ದೇವರ ಕೃಪೆ ದೊರಕಿದೆ ರೀ. ಐಗುಪ್ತ ದೇಶವನ್ನು ಆಳುವಂಥ ಫರೋಹನ ವಿಷಯದಲ್ಲಿ ಕೂಡ ಅಷ್ಟೇ, ಮೋಶೆಗೆ ದೇವರ ಕೃಪೆ ಸಿಗುತ್ತೆ, ಫರೋಹನಿಗೆ ದೇವರ ಉಗ್ರತೆ. ದಾವೀದನಿಗೆ ದೇವರ ಕೃಪೆ ಸಿಗುತ್ತೆ, ಗೊಲಿಯಾತನಿಗೆ ದೇವರ ಉಗ್ರತೆ. ದಾನಿಯೇಲನಿಗೆ ದೇವರ ಕೃಪೆ ಸಿಗುತ್ತೆ, ನೆಬೂಕದ್ನೆಚ್ಚರನ ಮೇಲೆ ದೇವರ ಉಗ್ರತೆ. ಅದೇ ಪ್ರಕಾರ ಈ ಕಾಲದಲ್ಲಿ ಕೂಡ ಯಾರಾದರೂ ಅಹಂಕಾರದಿಂದ ಸೊಕ್ಕಿನಿಂದ ಮೆರೆದಾಗ ಯಾವಾಗ ದೇವರು ಅವರನ್ನು ತುಳಿದಾಕ್ತಾರೋ ಗೊತ್ತಿಲ್ಲ ಪ್ರಿಯರೇ, ತುಳಿದಾಕುವಂಥ ಸಮಯ ಬರುತ್ತೆ. ಅದಕ್ಕೆ ದೇವರಿಗೆ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಯಥಾರ್ಥವಾಗಿ ಜೀವಿಸಬೇಕು, ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇರಬೇಕು, ಆರಾಧನೆಯಲ್ಲಿ, ಸೇವೆಯಲ್ಲಿ, ಪ್ರತಿ ಒಂದರಲ್ಲೂ ಕೂಡ ಯಥಾರ್ಥತೆ ಇದ್ದಾಗ, ನಿಷ್ಠೆ ಇದ್ದಾಗ, ಪರಿಶುದ್ಧತೆ ಇದ್ದಾಗ, ದೀನರಾಗಿ ನಡ್ಕೊಂಡಾಗ, ಒಳಪಟ್ಟಾಗ ದೇವರು ಜೊತೆಯಾಗಿದ್ದು ನಿಮ್ಮನ್ನು ಕಾಪಾಡ್ತಾರೆ. ಇಲ್ಲದೆ ಹೋದರೆ ನಾಶ ಸಿದ್ಧವಾಗಿದೆ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ದೇವರಿಗೆ ಒಳಪಟ್ಟು ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ತಂದೆ, ಅಂಥ ಮಕ್ಕಳನ್ನು ಮುಟ್ಟಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೆ ತಂದೆ, ಅಂಥ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.